ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಂತ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇವತ್ತು ವಯೋಸಹಜ ಒಂದು ಇದರಿಂದ ಅವರು ನಿಧನರಾಗಿದ್ದಾರೆ. ಇವತ್ತು ದೇವೇಗೌಡರ ರಾಜಕೀಯ ಒಂದು ಭವಿಷ್ಯದಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ದೇವೇಗೌಡರ ಮತ್ತು ದೇವರ ಭಾಳ ಭಕ್ತರು ಅವರು. ಚೆನ್ನಮ್ಮ ದೇವೇಗೌಡರನ್ನ ಭಾಳ ಸಲ ನೋಡಿನಿ ಅವ್ರ ಮನೆಗೆ ಹೋದಾಗ. ದಿನಾಲು ಗೋಪೂಜೆ, ದಿನಾಲು ಸೂರ್ಯನ ಪೂಜೆ, ಯಾವಾಗ ನೋಡಿದಾಗೂ ಮನೆಯಲ್ಲಿ ದೇವರ ಒಂದು ಪೂಜೆಗಳು ನಿರಂತರವಾಗಿ ನಡೀತಾ ಇತ್ತು. ಅಂತ ಒಬ್ಬ ದೈವ ಭಕ್ತರಿದ್ದರು ಅವರು. ಅವರ ಒಂದು ಪೂಜಾ ಫಲದಿಂದ ದೇವೇಗೌಡರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಈ ದೇಶದಲ್ಲಿ ಕಂಡಿದೆ. ಇಡೀ ರಾಜ್ಯದ ಜನ ಇವತ್ತು ಚೆನ್ನಮ್ಮ ದೇವೇಗೌಡರವರ ನಿಧನದ ಒಂದು ಶೋಕದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅವ್ರಿಗೆ ಭಗವಂತ ಭವಿಷ್ಯದಲ್ಲಿ ಅವರು ಇನ್ನೊಮ್ಮೆ ಪುನರ್ಜನ್ಮ ಆಗಲಿ ಅಂತೇಳಿ ಕೇಳ್ಕೊಂಡು ನನಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಂತ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇವತ್ತು ವಯೋಸಹಜ ಒಂದು ಇದರಿಂದ ಅವರು ನಿಧನರಾಗಿದ್ದಾರೆ. ಇವತ್ತು ದೇವೇಗೌಡರ ರಾಜಕೀಯ ಒಂದು ಭವಿಷ್ಯದಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ದೇವೇಗೌಡರ ಮತ್ತು ದೇವರ ಭಾಳ ಭಕ್ತರು ಅವರು. ಚೆನ್ನಮ್ಮ ದೇವೇಗೌಡರನ್ನ ಭಾಳ ಸಲ ನೋಡಿನಿ ಅವ್ರ ಮನೆಗೆ ಹೋದಾಗ. ದಿನಾಲು ಗೋಪೂಜೆ, ದಿನಾಲು ಸೂರ್ಯನ ಪೂಜೆ, ಯಾವಾಗ ನೋಡಿದಾಗೂ ಮನೆಯಲ್ಲಿ ದೇವರ ಒಂದು ಪೂಜೆಗಳು ನಿರಂತರವಾಗಿ ನಡೀತಾ ಇತ್ತು. ಅಂತ ಒಬ್ಬ ದೈವ ಭಕ್ತರಿದ್ದರು ಅವರು. ಅವರ ಒಂದು ಪೂಜಾ ಫಲದಿಂದ ದೇವೇಗೌಡರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಈ ದೇಶದಲ್ಲಿ ಕಂಡಿದೆ. ಇಡೀ ರಾಜ್ಯದ ಜನ ಇವತ್ತು ಚೆನ್ನಮ್ಮ ದೇವೇಗೌಡರವರ ನಿಧನದ ಒಂದು ಶೋಕದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅವ್ರಿಗೆ ಭಗವಂತ ಭವಿಷ್ಯದಲ್ಲಿ ಅವರು ಇನ್ನೊಮ್ಮೆ ಪುನರ್ಜನ್ಮ ಆಗಲಿ ಅಂತೇಳಿ ಕೇಳ್ಕೊಂಡು ನನಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಂತ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇವತ್ತು ವಯೋಸಹಜ ಒಂದು ಇದರಿಂದ ಅವರು ನಿಧನರಾಗಿದ್ದಾರೆ. ಇವತ್ತು ದೇವೇಗೌಡರ ರಾಜಕೀಯ ಒಂದು ಭವಿಷ್ಯದಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ. ದೇವೇಗೌಡರ ಮತ್ತು ದೇವರ ಭಾಳ ಭಕ್ತರು ಅವರು. ಚೆನ್ನಮ್ಮ ದೇವೇಗೌಡರನ್ನ ಭಾಳ ಸಲ ನೋಡಿನಿ ಅವ್ರ ಮನೆಗೆ ಹೋದಾಗ. ದಿನಾಲು ಗೋಪೂಜೆ, ದಿನಾಲು ಸೂರ್ಯನ ಪೂಜೆ, ಯಾವಾಗ ನೋಡಿದಾಗೂ ಮನೆಯಲ್ಲಿ ದೇವರ ಒಂದು ಪೂಜೆಗಳು ನಿರಂತರವಾಗಿ ನಡೀತಾ ಇತ್ತು. ಅಂತ ಒಬ್ಬ ದೈವ ಭಕ್ತರಿದ್ದರು ಅವರು. ಅವರ ಒಂದು ಪೂಜಾ ಫಲದಿಂದ ದೇವೇಗೌಡರಾಗಲಿ ಅವ್ರ ಕುಟುಂಬ ಆಗಲಿ ರಾಜಕೀಯವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಈ ದೇಶದಲ್ಲಿ ಕಂಡಿದೆ. ಇಡೀ ರಾಜ್ಯದ ಜನ ಇವತ್ತು ಚೆನ್ನಮ್ಮ ದೇವೇಗೌಡರವರ ನಿಧನದ ಒಂದು ಶೋಕದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅವ್ರಿಗೆ ಭಗವಂತ ಭವಿಷ್ಯದಲ್ಲಿ ಅವರು ಇನ್ನೊಮ್ಮೆ ಪುನರ್ಜನ್ಮ ಆಗಲಿ ಅಂತೇಳಿ ಕೇಳ್ಕೊಂಡು ನನಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ.